ಮೂಡ ಹಗರಣದಲ್ಲಿ ಮೂಡ ಸುಳಿಯಲ್ಲಿ ಸಿಲುಕಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ನೇರವಾಗಿ ದೂರುದಾರ ಇಡಿಗೆ ದೂರನ್ನ ಸಲ್ಲಿಸಿದ್ದಾರೆ. ಹಾಗಾದರೆ ಇಡಿಗೆ ದೂರು ಸಲ್ಲಿಸಿದ್ದು ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಲೋಕಾಯುಕ್ತ ಬಳಿಕ ಸಿಎಂಗೆ ಈಗ ಇಡಿ ಭಯ ಶುರುವಾಗಿದೆ. ಜಾರಿ ನಿರ್ದೇಶನಾಲಯಕ್ಕೆ ದೂರನ್ನ ಕೊಟ್ಟಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಮುಖ್ಯಮಂತ್ರಿಗಳಿಗೆ ದಿನದಿಂದ ದಿನಕ್ಕೆ ಯಾಕೋ ಶಾಕ್ಗಳು ಎದುರಾಗ್ತಾನೇ ಇದೆ. ಈಗ ಮತ್ತೊಂದು ಶಾಕ್. ಸ್ನೇಹಮಯಿ ಕೃಷ್ಣ ಕೋರ್ಟಲ್ಲಿ ಪ್ರಕರಣ ಜಯಿಸಿದ ಬಳಿಕ ಈಗ ಇಡಿಯಲ್ಲಿ ಪ್ರಕರಣ ದಾಖಲಿಸುವಂತೆ ದೂರೊಂದನ್ನು ಕೊಟ್ಟಿದ್ದಾರೆ. ಈಗಾಗಲೇ ದಾಖಲೆಗಳ ಪರಿಶೀಲನೆ ಮಾಡಿ ದೂರನ್ನು ದಾಖಲು ಮಾಡತಕ್ಕಂಥ ಸಾಧ್ಯತೆ ಕೂಡ ಇದೆ. PMLN ಆ್ಯಕ್ಟ್ ಪ್ರಕಾರ ಆಸ್ತಿಯನ್ನು ಮರೆಮಾಚೋದು ಕೂಡ ಮನಿ ಲ್ಯಾಂಡ್ರಿಂಗ್ ಅಲ್ಲೇ ಬರುತ್ತೆ ಅಂತ ತನಿಖೆ ಮಾಡುವಂತಹ ಅಧಿಕಾರ ಜಾರಿ ನಿರ್ದೇಶನಾಲಯದವರಿಗಿದೆ. ಹೀಗಾಗಿ ಸಿಎಂಗೆ ಮತ್ತೆ ಶಾಕ್ ಅಂದರೂ ಆಶ್ಚರ್ಯ ಇಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ಈಗ ದೂರನ್ನು ಕೊಡಲಾಗಿದೆ. ಇಮೇಲ್ ಮೂಲಕ ಇಡಿಗೆ ದೂರು ಸಲ್ಲಿಕೆಯಾಗಿದೆ. ಮೂಡಾದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಅಂತ ದೂರನ್ನು ಕೊಟ್ಟಿದ್ದಾರೆ. PAML ಆ್ಯಕ್ಟ್ನ ಪ್ರಕಾರ ಆಸ್ತಿಯನ್ನು ಮರೆಮಾಚುವುದು ಕೂಡ ಅಕ್ರಮ ಅಂತ ಹೇಳ್ತಾರೆ. ಅಂದರೆ ಮುಖ್ಯಮಂತ್ರಿಗಳು ಚುನಾವಣೆಗೆ ಸ್ಪರ್ಧಿಸುವ ಸಂದರ್ಭದಲ್ಲಿ ಅವರೇನು ಅಫಿಡವಿಟ್ ಸಲ್ಲಿಸಿರ್ತಾರಲ್ಲ, ಅವರ ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿರ್ತಾರಲ್ಲ, ಅದರಲ್ಲಿ ಮುಖ್ಯಮಂತ್ರಿಗಳು ಆಸ್ತಿಯನ್ನು ಮರೆಮಾಚಿದ್ದಾರೆ ಅನ್ನೋದು ಕೃಷ್ಣ ಅವರ ದೂರು.